Welcome to my channel HRK Lifestyle. Please subscribe the channel and click the bell button for more videos. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಕ್ಷಿತಾ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಅಂಡ್ ಎಲ್ರು ಚೆನ್ನಾಗಿರ್ಬೇಕು ಅಂತ ನಾನ್ ಕೂಡ ಕೇಳ್ಕೊತೀನಿ. ಇವತ್ತೇನಪ್ಪಾ ಅಂತ ಹೇಳಿದ್ರೆ, ಇವತ್ ನಾನು ಏನಕ್ಕೆ ಕೂರಿಸ್ಕೊಂಡಿದ್ದೀನಿ ಗೊತ್ತಾ? ಗೊತ್ತಿಲ್ಲ. ನಿಮಗ್ ಗೊತ್ತಾ? ಗೊತ್ತಿಲ್ಲ. ಓಕೆ, ಇವತ್ತು ಏನಪ್ಪಾ ಅಂತ ಹೇಳಿದ್ರೆ, ನನ್ ಬಗ್ಗೆ ನಮ್ಮ ಅಮ್ಮನಿಗೆ ಜಾಸ್ತಿ ಚೆನ್ನಾಗ್ ಗೊತ್ತಾ ಅಥವಾ ನನ್ನ ಹಸ್ಬೆಂಡ್ಗೆ ಜಾಸ್ತಿ ಚೆನ್ನಾಗ್ ಗೊತ್ತಾ ಅಂತ ತಿಳ್ಕೊಳಕ್ಕೆ ಜಸ್ಟ್ ಒಂದು ಗೇಮ್ ತರ ಇದ್ ಮಾಡಿದೀನಿ. ಸೊ ಇದನ್ನು ಕೂರ್ಸಕ್ಕೆ ಸ್ವಲ್ಪ ಟೈಮ್ ನಮ್ಮಮ್ಮ ಬೇಗ ಬಂದ್ರು ಸಪೋರ್ಟ್ ಮಾಡ್ತೀನಿ ಅಂತ. ಬಟ್ ನನ್ನ ಹಸ್ಬೆಂಡ್ ನ ಸ್ವಲ್ಪ ಅಲ್ಲ, ತುಂಬಾನೇ ರೇಗ್ಸಿ ಹೇಳಿ ಕರ್ಕೊಂಡ್ ಬಂದಿದೀನಿ. ಅಂಡ್ ಏನಂತ ಹೇಳಿದ್ರೆ, ನನ್ಗೆ ಸಂಬಂಧಪಟ್ಟಿರೋ ಹಾಗೆ ಸ್ವಲ್ಪ ಕ್ವಶನ್ಸ್ ನಾನು ರೆಡಿ ಮಾಡಿ ಇಟ್ಕೊಂಡಿದೀನಿ ರಾ ಬುಕ್ ಅಲ್ಲಿ. ಅಂಡ್ ಅದ್ರ ಪಕ್ಕದಲ್ಲಿ ನಮ್ಮ ಅಮ್ಮಂದು ನನ್ನ ಹಸ್ಬೆಂಡ್ ನೇಮ್ ಕೂಡ ಹಾಕಿದೀನಿ. ಸೊ ಒಂದೊಂದಾಗಿ ನಾನು ಕ್ವಶನ್ಸ್ ನ ಕೇಳ್ತಾ ಹೋಗ್ತೀನಿ. ಇದ್ರಲ್ಲಿ ಯಾರು ಆನ್ಸರ್ ಕೊಡ್ತವೆ ಅವ್ರಿಗೆ ಮಾರ್ಕ್ಸ್ ಹಾಕೊಂಡು ಹೋಗ್ತೀನಿ. ಕೊನೆಯಲ್ಲಿ ನನ್ ಬಗ್ಗೆ ಚೆನ್ನಾಗಿ ಯಾರು ಗೊತ್ತಿದೆ ತಿಳ್ಕೊಂತವೆ ಅವರು ವಿನ್ ಅಂತ. ಅಂಡ್ ವಿನ್ ಆದವ್ರಿಗೆ ಯಾವ್ದೇ ಗಿಫ್ಟ್ ಪ್ರೈಸ್ ಏನು ಕೊಡ್ತಾ ಇಲ್ಲ. ಬಟ್ ನನ್ನ ಮನಸ್ಸಿಗೆ ಇಲ್ಲ ಗಿಫ್ಟ್ ಪ್ರೈಸ್ ಏನು ಕೊಡ್ತಾ ಇಲ್ಲ. ಜಸ್ಟ್ ನನಗ್ ಖುಷಿ, ನನ್ ಬಗ್ಗೆ ನನ್ನ ಹಸ್ಬೆಂಡ್ ಚೆನ್ನಾಗ್ ಗೊತ್ತಾ, ನಮ್ಮ ಅಮ್ಮಂಗ್ ಚೆನ್ನಾಗ್ ಗೊತ್ತಾ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಯಾವ ಆನ್ಸರ್ ಹೇಳ್ತೀರಾ? ಕ್ವಶನ್ ಕೇಳಕ್ ಮುಂಚೆ ಹೇಳ್ಬೇಕು. ನೀವೇ ಹೇಳ್ತೀವಾ? ಓಕೆ, ಫಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ನನ್ ನೇಮು ರಕ್ಷಿತಾ ಅಂತ ಅಲ್ವಾ? ಈ ನೇಮ್ ಇಡೋದಕ್ಕಿಂತ ಮುಂಚೆ ನನ್ಗೆ ಇನ್ನೊಂದ್ ನೇಮ್ ತುಂಬಾ ಇಷ್ಟ ಇತ್ತು. ನನಗೆ ಆ ನೇಮ್ ಇಟ್ಟಿದ್ರೆ ನನಗೆ ಖುಷಿ ಅನ್ನೋ ತರ ಇತ್ತು. ಅದ್ ನೇಮ್ ಯಾವ್ದು? ಗೊತ್ತಿಲ್ಲ. ನಿಜ? ನಿಮಗ್ ಗೊತ್ತಮ್ಮ? ಆಮೇಲೆ ನಂಗೆ ಟೈಮ್ ಕೊಡು. ಸರಿ. ಗೊತ್ತಾ ನಿಮ್ಗೆ? ಹೇಳಿ. ಸೃಷ್ಟಿ ಅಂತವ. ಸೃಷ್ಟಿ. ಅಲ್ಲಿಗೆ ಲಕ್ಷ್ಮಿ ಅಂತ ಮಂದೇವ್ರ ಹೆಸರು. ಫಸ್ಟ್ ಲಕ್ಷ್ಮಿ ಅಂತ ಮಂದೇವ್ರ ಹೆಸರು ಕರೆದು, ಆಮೇಲೆ ರಾನ ಅಕ್ಷರದಲ್ಲಿ ರಕ್ಷಿತಾ ಅಂತ ಇತ್ತು. ಆಮೇಲೆ ನಮ್ಗೆ ಇದು ಸೃಷ್ಟಿ ಅಂತ ಇಡ್ಬೇಕು ಅಂತ ನನ್ ಮಗಳಿಗೆ ಆಸೆ ಇತ್ತು. ಎಸ್, ಅಲ್ಲಿಗೆ ನಮ್ಮಮ್ಮ 1 ಪಾಯಿಂಟ್ ತಗೊಂಡ್ರು, ನನ್ನ ಹಸ್ಬೆಂಡ್ 0 ತಗೊಂಡ್ರು. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು, ಈಗ ಯಾರು ಹೇಳ್ತೀವಿ ಆನ್ಸರ್? ನಾನೇ ಹೇಳ್ತೀನಿ. ಹಂಗಾದ್ರೆ ಎಲ್ಲಾ ಕ್ವಶನ್ಗೂ ನಿಮ್ಗೆ ಫಸ್ಟ್ ಆನ್ಸರ್ ಕೇಳ್ತೀನಿ, ಓಕೆನಾ? ನನ್ ಫೇವ್ರೆಟ್ ಹೀರೋಯಿನ್ ಯಾರು? ವಿರಾಟ್. ಹೀರೋಯಿನ್ ಜೋಡಿ ಯಶ್ ಅಂಡ್ ರಾಧಿಕಾ. ಯಶ್ ಮತ್ತೆ ರಾಧಿಕಾ ಪಂಡಿತ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಎಸ್, ಇದಕ್ಕಾದ್ರೂ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದಾವೆ. ನೋಡೋಣ ನೆಕ್ಸ್ಟ್ ಕ್ವಶನ್ಸ್ ಗಳಿಗೆ ಕೊಡ್ತಾವ ಇವು ಅಂತ. ಅಲ್ಲಿಗೆ ನಿಮ್ಗೊಂದು. ನಿಮಗೆ ಅಮ್ಮ? ನನ್ ಫೇವ್ರೆಟ್ ಹೀರೋಯಿನ್ ರಾಧಿಕಾ ಪಂಡಿತ್, ಯಶಯ. ಓಕೆ, ಅಮ್ಮನು ಕರೆಕ್ಟ್ ಆಗಿ ಹೇಳಿದಾರೆ, ಹಂಗಾಗಿ ಅಮ್ಮಂಗೂ 1 ಮಾರ್ಕ್ಸ್ ಹಾಕೋಣ. ಅಂಡ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನನ್ನ ಪ್ರೆಸೆಂಟ್ ಫೇವ್ರೆಟ್ ಕಲರ್ ಯಾವುದು? ಈಗ ತುಂಬಾ ಇಷ್ಟ ಪಡ್ತೇವೆ ಫೇವ್ರೆಟ್ ಕಲರ್ ಯಾವುದು? ಮೆರೂನ್. ತಪ್ಪು. ಈಗ ನೀನ್ ಇಷ್ಟಪಡ್ತೆ, ಫಸ್ಟ್ ಪರ್ಪಲ್ ಇಷ್ಟಪಡ್ತಾ ಇದ್ದೆ, ಈಗ ಮಲ್ಟಿ ಕಲರ್ ಅಂತ ಹೇಳಿ ಇಷ್ಟಪಡ್ತೀಯ. ಮಲ್ಟಿ ಕಲರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಅಂದ್ರೆ ಡಬಲ್ ಶೇಡ್, ಟ್ರಿಬಲ್ ಶೇಡ್ ಆತರ ಬರುತ್ತಲ್ವಾ, ಆ ಶೇಡ್ಸ್ ತುಂಬಾ ಇಷ್ಟ ನನ್ಗೆ. ಅಲ್ಲಿಗೆ ನನ್ನ ಹಸ್ಬೆಂಡ್ಗೆ 0, ಅಮ್ಮಂಗೆ 1. ಅಂಡ್ ನೆಕ್ಸ್ಟ್ ಕ್ವಶನ್, 500 ರೂಪಾಯಿ ದುಡ್ಡು ಇಟ್ಟಿದ್ದಾರೆ. ಅಲ್ಲ, ಆಕ್ಚುಲಿ ಏನ್ ಗೊತ್ತಿಲ್ಲ, ಒಂದು ಏನಿದು ಇದಕ್ಕೆ ಆನ್ಸರ್ ಮಾಡದೆ ಇದು ಅಲ್ಲಿದ್ದೆ ಕ್ವಶನ್ ನಂಗದು. ಅದ್ ಹೆಂಗಾಗುತ್ತೆ? ಹಂಗೇನಿಲ್ಲ. ಇದು ನೀವ್ 500 ಇಡಿ. ಯಾರು ಗೆಲ್ತವೆ ಅವ್ರಿಗೆ 1,000 ರೂಪಾಯಿ ನನ್ ಕೊಡ್ಬೇಕು ಕಣವ, ನಾವಲ್ಲ. ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಬಿಡಿ ಅದ್ನ. ನೆಕ್ಸ್ಟ್ ಕ್ವಶನ್ ಬಂದು, ನನ್ನ ಎವರ್ ಟೈಮ್ ಫೇವ್ರೆಟ್ ಮೂವಿ ಯಾವ್ದು? ನಂಗೆ ಯಾವಾಗ್ಲೂ ಆ ಮೂವಿ ಅಂದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಹೇಳ್ತಿರ್ತೀನಿ ಆ ಮೂವಿ, ಆ ಸಾಂಗ್ ಬಂಧನ. ಎಸ್, ಕರೆಕ್ಟ್. ವಿಷ್ಣು ಸರ್ದು ಈ ಬಂಧನ ಮೂವಿ ಅಂದ್ರೆ ತುಂಬಾ ಇಷ್ಟ. ಅವಿಗ್ ಗೊತ್ತೇ ಇಲ್ಲ ಈ ತರ ಮಾಡ್ತೀನಿ ಅಂತ. ನಿಮ್ಗೆ ಏನಾದ್ರು ಗೊತ್ತಾ? ನನಗೆ ವಿಷ್ಣು ಸರ್ದು ನಿಂಗೆ ಫಿಲಂ ಇಷ್ಟ, ಅದೇ ಹೆಸರು ಹೇಳಕ್ ಗೊತ್ತಾ ಇಲ್ಲ. ಅಂಡ್ ನೆಕ್ಸ್ಟ್ ಕ್ವಶನ್ ಬಂದು, ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಯಾವ್ದು? ಇಂತ ಒಂದ್ ಪ್ಲೇಸ್ಗೆ ಹೋಗ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು, ಆ ಪ್ಲೇಸ್ ಯಾವ್ದು? ನಮ್ಮ ಯಜಮಾನ್ರನ್ನ ಕರ್ಕೊಂಡೋಗಿ ಅಂತ ಕೇಳಿ ಸಾಕಾಗೋಯ್ತು, ಇನ್ನೂ ಕರ್ಕೊಂಡು ಹೋಗಿಲ್ಲ. ಈಗ ಪಾಪು ಆಗಿದೆ, ಗೊತ್ತಿಲ್ಲ ಯಾವಾಗ ಕರ್ಕೊಂಡು ಹೋಗ್ತೀವ? ಮಳೆ ನಿಂತ್ಕೊಳ್ಳಿ, ಒಂಟೆಗಳೆಲ್ಲ ಮಲಗಿರ್ತವೆ ಎಲ್ಲ. ಮಳೆ ನಿಂತ್ಕೊಳ್ಳಿ, ಒಂಟೆ ಎಲ್ಲ ಮಲಗಿರುತ್ತೆ. ನಾನ್ ರಾಜಸ್ಥಾನ್ ನೋಡ್ಬೇಕು ಅಂದಿದ್ದು, ರಾಜಸ್ಥಾನದಲ್ಲಿ ಒಂಟೆ ನೋಡ್ಬೇಕು ಅಂತ ಹೇಳಿಲ್ಲ. ಓಕೆ, ರೈಟ್ ಆನ್ಸರ್ ಇದು.
ಅಲ್ಲ ನನ್ಗೆ ಎಂತದು ನಿನ್ಗೆ ಆ ಊರ್ ಹೆಸರು ಹೇಳಕ್ ಬರಲ್ಲ ಕಲ್ಲರ್ ಬಟ್ಟೆ ಹಾಕಿರ್ತಾರಲ್ಲ ಗಣೇಶಂದ ಒಂದ್ ಫಿಲಾಮ್ ಐತಿ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ನಿಂಗೆ. ಅವ್ ಹೇಳಿದ್ದು ಅದೇ ರಾಜಸ್ಥಾನ್ ಅಂತದೆ. ಅದೇ ನೆಕ್ಸ್ಟ್ ಕ್ವಶನ್ ಬಂದು ನನ್ಗೆ ಯಾವ್ದ್ರಲ್ಲಿ ಟ್ರಾವೆಲ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ನಮ್ಮ ಎಲ್ಲ ಕ್ವಶನ್ಗೂ ಫಸ್ಟ್ ನೀವೇ ಹೇಳ್ಬಿಟ್ರೆ ಪಾಪ ಅವ್ರಿಗೂ ಆನ್ಸರ್ ಗೊತ್ತಿರುತ್ತೆ, ಬಿಡ್ಬೇಕು ತಾನೆ. ಟ್ರೈನಲ್ಲಿ ಹೋಗೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಈಗ ಏನಾಗುತ್ತೆ ಗೊತ್ತಾ, ಇವೆಲ್ಲ ಪಟ ಅಂತ ನಾನು ಎಲ್ಲಾ ಸಿಂಪಲ್ ಕ್ವಶನ್ಸ್ ಕೇಳಿದೀನಿ, ಯಾವ್ದು ತುಂಬಾ ತಲೆ ಕೆಡಿಸ್ಕೊಳ್ಳೋ ಕ್ವಶನ್ಸ್ ಕೇಳಿಲ್ಲ. ಇವ್ ಹೇಳಿದ್ರೆ ನಮ್ಮಮ್ಮ ಮೊದ್ಲೇ ಪ್ರೀ ಪ್ಲಾನ್ ಆಗಿ ಹಸ್ಬೆಂಡ್ಗೆ ಎಲ್ಲ ಹೇಳ್ಕೊಟ್ಟಿದಾವೆ ಅಂತವೆ, ಅದಕ್ಕೆ ಅವ್ರಿಗೊಂದ್ ಕ್ವಶನ್ ಇವ್ರಿಗೊಂದ್ ಕ್ವಶನ್, ಯಾರ್ ಬೇಕಾದ್ರೂ ಆನ್ಸರ್ ಮಾಡ್ಬೋದು. ನಾನ್ ಯಾರಿಗೂ ಹೇಳ್ಕೊಟ್ಟಿಲ್ಲ, ಪ್ರಾಮಿಸ್. ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಅಂದ್ರೆ ಇಷ್ಟ. ಓಕೆ, ನನ್ನ ನೆಕ್ಸ್ಟ್ ಬಂದು ನಿಮ್ದು ಅದೇ ಆನ್ಸರ್ ಅಮ್ಮ? ನಿಂಗ್ ಟ್ರೈನಲ್ಲಿ ಹೋಗ್ಬೇಕು ಅಂತ ಇಷ್ಟ. ಓಕೆ, ನನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದಕ್ ನಮ್ ಯಜಮಾನ್ರಿಗೆ ಗೊತ್ತು ಆನ್ಸರ್, ಆದ್ರೆ ಅವ್ರನ್ನೇ ಫಸ್ಟ್ ಕೇಳ್ತೀನಿ. ನನ್ ಲೈಫ್ ಅಲ್ಲಿ ನಾನು ಫಸ್ಟ್ ಪ್ರಿಫರೆನ್ಸ್ ಯಾರಿಗ್ ಕೊಡ್ತೀನಿ ಯಾವಾಗ್ಲೂ? ನಿಮ್ಮಮ್ಮ. ಎಸ್, ಇದನ್ ಕರೆಕ್ಟ್ ಆಗಿ ಒಪ್ಕೊಂಡ್ಬಿಟ್ರು. ನನ್ಗೆ ಅಂತ ಅವ್ರಿಗೆ ಅಂತ ಹೇಳ್ತಾರೆ ಅನ್ಕೊಂಡ್ರು, ಬಟ್ ಅವ್ರಿಗೂ ಹೇಳಿದೀನಿ ನಾನು ಯಾವಾಗ್ಲೂ ಫಸ್ಟ್ ಪ್ರಿಫರೆನ್ಸ್ ನಾನು ನಮ್ಮ ಅಮ್ಮಂಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೂ ಗೊತ್ತು. ನಿಮ್ಗೆ? ನಂಗೆ ಅಲ್ಲ, ನೀವೇನಾದ್ರು ಅನ್ಕೊಂಡಿದ್ರ ಹಸ್ಬೆಂಡ್ ಬಂದ್ಮೇಲೆ ಅಥವಾ ಮಗಳು ಬಂದ್ಮೇಲೆ ನಾ ಮಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಅಥವಾ ನನ್ನ ಹಸ್ಬೆಂಡಿಗೆ ಜಾಸ್ತಿ ಪ್ರಿಫರೆನ್ಸ್ ಅಂತ? ಇಲ್ಲ, ಯಾವಾಗ್ಲೂ ಫಸ್ಟ್ ನನ್ಗೆ, ತಾಯಿಗೆ, ಆಮೇಲೆ ಹಸ್ಬೆಂಡ್ ಮಗಳಿಗೆ. ಅಂದ್ರೆ ಎಲ್ರು ಫಸ್ಟ್ ತಾಯಿ ಕೊಡ್ತಾರೆ, ಬಟ್ ಮದ್ವೆ ಆದ್ಮೇಲೆ ಸ್ವಲ್ಪ ಅನ್ಸಿಲ್ಲ. ಓಕೆ, ನನ್ನ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನನ್ಗೆ ವೆಜ್ ಅಲ್ಲಿ ಮತ್ತೆ ನಾನ್ ವೆಜ್ ಅಲ್ಲಿ ತುಂಬಾ ಇಷ್ಟ ಆಗೋ ಡಿಶ್ ಯಾವ್ದು? ನನ್ ಬೇಡ, ನಮ್ಮ ಹಸ್ಬೆಂಡ್ ಕೇಳೋಣ. ಇದಕ್ಕೂ ವೆಜ್ ಅಲ್ಲಿ ಯಾವ್ದು ತುಂಬಾ ಇಷ್ಟ? ಹಸ್ಬೆಂಡ್ ಕೇಳು. ಸುಲಭ ಕಷ್ಟ ಅಂತ ಅಲ್ಲ, ನಿಮ್ನು ಕೇಳ್ತೀನಿ ತಡೀರಿ. ನನ್ಗೊಂದು ಹೋಪ ಅವ್ರಿಗೆ ಗೊತ್ತಿಲ್ಲ ಅಂತ, ಯಾಕೆಂದ್ರೆ ಯಾವತ್ತು ನಿನ್ಗೆ ಏನ್ ಇಷ್ಟ ಏನ್ ಕಷ್ಟ ಯಾವ್ದು ಕೇಳಿಲ್ಲ, ಅದಕ್ಕೆ. ಯಾವ್ದು? ವೆಜ್ ಅಲ್ಲಿ. ವೆಜ್ ಅಲ್ಲಿ ನಾನ್ ವೆಜ್ ಅಲ್ಲಿ ಎರಡರಲ್ಲೂ ಸಪ್ರೇಟ್ ಡಿಶ್ ನಂಗೆ ತುಂಬಾ ಇಷ್ಟ. ವೆಜ್ ಪಲಾವು, ನಾನ್ ವೆಜ್ ಪಲಾವ್. ಇದು ರಾಂಗ್ ಆನ್ಸರ್ ಅಲ್ಲ, ಇದು ಅಲ್ಟಿಮೇಟ್ ಆನ್ಸರ್. ಇದಕ್ಕೆ ಏನು ನಾನು ರಿಪ್ಲೈನೇ ಕೊಡಕ್ಕಾಗಲ್ಲ, ಮಾರ್ಕ್ಸ್ ಕೊಡಕ್ಕಾಗಲ್ಲ, ಆ ತರ. ನಿಮಗ್ ಗೊತ್ತಮ್ಮ? ನಂಗೆ ಗೊತ್ತು. ಎಷ್ಟು ಸಣ್ಣ ಬಂದ ನಿಂಗೆ ವೆಜ್. ನಾನ್ ವೆಜ್ ಅಲ್ಲಿ ಫಾರಂ ಕೋಳಿ ಸಾರು ಇಷ್ಟ ನಾನ್ ಮಾಡೋದು. ಆಮೇಲೆ ವೆಜ್ ಅಲ್ಲಿ ಮಶ್ರೂಮ್ ಅಣಬೆ ಅದಿಷ್ಟ. ಹಣದಲ್ಲಿ ಅದ್ರಲ್ಲೇನಾದ್ರು ಸ್ಪೆಸಿಫಿಕ್ ಆಗಿ ಹೇಳ್ತೀರಾ? ನಂಗೆ ಅದು ಹೇಳಕ್ ಬರಲ್ಲ. ಓಕೆ, ನಮ್ಮಮ್ಮ ಹೇಳಿದ್ ಆಕ್ಚುಲಿ ಕರೆಕ್ಟ್. ನನ್ನ ಮನೆಯಲ್ಲಿ ತುಂಬಾ ಸಲ ನನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಳಿದೀನಿ, ರೀ ನಂಗೆ ಮಶ್ರೂಮ್ ಬಿರಿಯಾನಿ ತಿನ್ಬೇಕು ಅನ್ಸಿದೆ, ಮಶ್ರೂಮ್ ಗ್ರೇವಿ ತಿನ್ಬೇಕು ಅನ್ನಿಸ್ತಿದೆ, ನನ್ನ ಹೋಟ್ಲಿಗೆ ಕರ್ಕೊಂಡೋಗಿ ಇಲ್ಲ ತಗೋಬನ್ನಿ ಅಂತ ಎಷ್ಟು ಹೇಳಿದೀನಿ. ಬಟ್ ನನ್ನ ಬಗ್ಗೆ ಎಷ್ಟು ನೆನ್ಪಿಟ್ಕೊಂಡಿದಾವೆ ಅನ್ನೋದು ಮೇನ್. ನಮ್ಮಮ್ಮಂದ ರೈಟ್ ಆನ್ಸರ್, ನನ್ನ ಹಸ್ಬೆಂಡ್ಗೆ 0. ಎಷ್ಟು ಸೊನ್ನೆ, ನಂಗೆ ಎಷ್ಟು ಸೊನ್ನೆ. ನಿಮಗೆ 1 0 ಬಂದಿಲ್ಲ ಸದ್ಯಕ್ಕೆ. ರಾಜಸ್ಥಾನ್ 1 ಬಂತು ಅಷ್ಟೇ, ಯಾಕೆಂದ್ರೆ ನೀವ್ ನೇಮ್ ಹೇಳ್ಲಿಲ್ಲ ಅಲ್ಲ, ಅದಕ್ಕೆ ಸೊನ್ನೆ. ಬಟ್ಟೆ ಹೇಳ್ತಾನೆ. ಸರಿ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಇದು ನನ್ ಲೈಫ್ ಅಲ್ಲಿ ನನ್ನ ಫಸ್ಟ್ ಮತ್ತೆ ಲಾಸ್ಟ್ ಜಾಬ್ ಯಾವ್ದು? ಲಾಸ್ಟ್ ಜಾಬ್ ಪಕ್ಕ ನನ್ನ ಹಸ್ಬೆಂಡ್ ಗೊತ್ತು, ಯಾಕೆಂದ್ರೆ ಅವರೇ ರೆಫರೆನ್ಸ್ ಮಾಡಿ ಕೊಡ್ಸಿದ್ದು. ಬಟ್ ಫಸ್ಟ್ ಜಾಬ್ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಗೊತ್ತಿಲ್ಲ ಅನ್ಕೊಂಡಿದೀನಿ, ಕೇಳೋಣ. ಫಸ್ಟ್ ಜಾಬ್ ಗೊತ್ತಿಲ್ವಾ? ಯಾವ್ದೋ ಬಟ್ಟೆ ಅಂಗಡಿ ಅಲ್ಲ, ನಮ್ ಬಟ್ಟೆ ಅಂಗಡಿಲಿ ಕೆಲ್ಸಕ್ಕೆ ಹೋಗಿಲ್ಲ, ನಾವೇ ಬಟ್ಟೆ ಅಂಗಡಿ ಇಟ್ಕೊಂಡಿರ್ಲಿಲ್ವಾ? ನ್ಯೂಸ್ ಆಂಕರ್ ಅಲ್ಲ, ಅಷ್ಟೇ, ಮುಗೀತು. ಆಕ್ಚುಲಿ ಹಾಸನ್ ಅಮೋಕ್ ಚಾನಲ್ ಅಲ್ಲಿ ಮಾಡಿದ್ದು ನನ್ನ ಸೆಕೆಂಡ್ ಜಾಬ್. ನನ್ನ ಫಸ್ಟ್ ಜಾಬ್ ಯಾವ್ದು ಅಂತ ನಮ್ಮ ಅಮ್ಮಂಗ್ ನೆನ್ಪಿದ್ಯಾ ಅಂತ ನೋಡೋಣ. ನಿನ್ ಫಸ್ಟ್ ಜಾಬು ನೀನ್ SLC ಏನೋ ಇದ್ದೆ, ಬೇಡ ಅಂತ ಅಂದ್ರೂನು ಬಾಳೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ದಿನಸಿ ಅಂಗಡಿಗೆ ಹೋಗಿದ್ದೆ. 1 ವಾರ ಹೋಗಿ ಸಂಬಳನೂ ಇಸ್ಕೊಳ್ಳಲ್ಲ, ಮಾಡಕ್ ಆಗಲ್ಲ ಕಣಮ್ಮ ಅಂತ ಬಿಟ್ಟು ಬಂದ್ಲು ನನ್ನ. ಎಸ್, ಕರೆಕ್ಟ್. ಬಟ್ SLC ಇದ್ದಾಗ ಹೋಗಿರ್ಲಿಲ್ಲ. ಸೆಕೆಂಡ್ PUC ಬಜೆಟ್ ಟೈಮ್ ಅಲ್ಲಿ ಮನೇಲಿ ಕುತ್ಕೊಂಡು ಏನೇಮ ಮಾಡ್ಲಿ, ಪಾರ್ಟ್ ಟೈಮ್ ತರ ಅಂದ್ರೆ ನೋಡ್ತಾ ಇದ್ನಲ್ಲ, ಎಲ್ರು ಪಾರ್ಟ್ ಟೈಮ್ ಮಾಡ್ತಾರೆ, ನಾನು ಯಾಕೆ ಮಾಡ್ಬಾರ್ದು ಅಂತ ಹೇಳಿ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಅಂತ ದೊಡ್ಡದಾಗಿ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು, ಅದಕ್ಕೆ ಅಂತ ಸ್ವಲ್ಪ ಡ್ರೆಸ್ ಎಲ್ಲ ತಗೊಂಡು ಹೋದೆ. ಒಂದ್ ವಾರ ಆಕ್ಚುಲಿ ಚೆನ್ನಾಗಿ ವರ್ಕ್ ಮಾಡಿದೆ, ಬಟ್ ತುಂಬಾ ನಿಲ್ಬೇಕು ಅನ್ನೋ ಕಾರಣಕ್ಕೆ ನನ್ಗೆ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಹಂಗಾಗಿ 1 ವಾರ ಹೋಗಿ ಡ್ರಾಪ್ ಮಾಡಿದೆ, ಅದೇ ಸ್ಯಾಲ್ರಿನೂ ಕೊಟ್ಟಿಲ್ಲ. ಅಂಡ್ ನನ್ನ ನೆಕ್ಸ್ಟ್ ಕ್ವಶನ್ ಬಂದು ನನ್ನ ಫೇವ್ರೆಟ್ ಮತ್ತೆ ಲಕ್ಕಿ ನಂಬರ್ ಯಾವುದು? ಇದು ನಮ್ಮ ಅಮ್ಮನ್ ಕೇಳೋಣ ಫಸ್ಟ್. ನಿನ್ ಫೇವ್ರೆಟ್ ಲಕ್ಕಿ ನಂಬರ್ 8. ನಿಮ್ ಕಡೆಯಿಂದ? 8.
ಕಾಪಿನ ಅಥವಾ ನಿಜ ಗೊತ್ತಿತ್ತಾ? ನಿಜ ಹೇಳ್ಬೇಕು. ನಿಜ ಗೊತ್ತಿತ್ತು. ಅದೇನು ಯಾಕೆಂದ್ರೆ ನಂದು 7 ನಿಂದ 8 ಅಮ್ಮಂದು 9 ಅದಲ್ಲ, ಅವ್ರಿಗೆ ಗೊತ್ತಿಲ್ಲ, ಅಮ್ಮ ಹೇಳಿದ್ರು ಅಂತ ಹೇಳಿದ್ದು. ನಿಜ ಹೇಳಿ, ಅಮ್ಮನ್ ತಪ್ಪು. ಇಂಥದೊಂದು ವಿಷಯ ಗೊತ್ತಿದ್ರೆ ನಾನು ಸೆಕೆಂಡ್ ಆಪ್ಷನ್ ತಗೊಂಡಿದ್ದೆ. ಎಲ್ಲ ಅಮ್ಮ ಫಸ್ಟ್ ಹೇಳೋದು 8. ಪಕ್ಕನಾ? ಪಕ್ಕ. ಅಲ್ಲ, ಗೊತ್ತಿತ್ತಾ ಅಥವಾ ಅಮ್ಮ ಹೇಳಿದ್ರು ಅಂತ ಹೇಳ್ತೀರಾ? ಗೊತ್ತಿತ್ತು. ಹೆಂಗ್ 8 ಅಂತ ಹೇಳ್ತೀರಾ? ಹೇಳ್ತಲ್ಲ ಗೊತ್ತಿತ್ತು. ಹೆಂಗೆ 8 ಅಂತ ಹೇಳ್ತೀರಾ? 8 ಗಂಟರ್ 8 ಅಂತ 8 ಗಂಟು ಮಾಡ್ಕೋತಾರ. ಆಕ್ಚುಲಿ ನನ್ಗೆ ಏನಕ್ಕಪ್ಪ ನನ್ ಲಕ್ಕಿ ನಂಬರ್ 8 ಅಂತ ಹೇಳಿದ್ರೆ, ನನ್ ಬರ್ಡೇ ಡೇಟ್ May 8, ಓಕೆನಾ? ಅದಾದ್ಮೇಲೆ ನನ್ನ ಫಸ್ಟ್ ಜಾಬ್ ಹೋಗ್ಬೇಡ, ನನ್ ಸೆಕೆಂಡ್ ಜಾಬ್ ನನ್ಗೆ ಅಮೋಕ್ ಚಾನಲ್ ಅಲ್ಲಿ ಜಾಬ್ ಆಗಿದ್ದು July 8ಗೆ. ಅಂಡ್ ನನ್ನ ಥರ್ಡ್ ಜಾಬ್ ಬಂದು ರಿಲಯನ್ಸ್ ಮಾರ್ಟ್ ಅಲ್ಲಿ ಮಾಡಿದೆ ಅಂತ ಹೇಳಿದ್ದೆ, ಅಲ್ಲಿ ಜಾಬ್ ಆಗಿದ್ದು ಮತ್ತೆ May 8ಗೆ. ಮತ್ತೆ ನಾನು ಕೆನರಾ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡಿದೆ ಅಂತ ಹೇಳಿದೆ, ಅಲ್ಲಿ ಜಾಬ್ ಆಗಿದ್ದು June 8ಕ್ಕೆ. ಹಂಗಾಗಿ ಕಂಟಿನ್ಯೂಸ್ ಆಗಿ 8 ಆಗಿದ್ರಿಂದ ನನ್ಗೆ ಫೇವ್ರೇಟ್ ಮತ್ತೆ ಲಕ್ಕಿ ನಂಬರ್ 8. ಒಂದು ಓಕೆ. ಇವಾಗ ನಮ್ಮ ಮನೆಯವರು ಕಾಪಿ ಮಾಡಿದ್ರು, ಅಮ್ಮ ಹೇಳಿದ್ನ ಅಥವಾ ನಿಜಾಗ್ಲೂ ನನ್ ಬಗ್ಗೆ ಗೊತ್ತಿತ್ತ ಗೊತ್ತಿಲ್ಲ, ಬಟ್ ಹೇಳಿದಾರೆ. ಫೈನಲ್ ಏನು ಅಂತ ಹೇಳಿದ್ರೆ, ನಮ್ಮ ಮನೆಯವರು ಟೋಟಲ್ ನಾನು 11 ಕ್ವಶನ್ಸ್ ಕೇಳಿದೀನಿ. 3 ಮೊಟ್ಟೆ, ನಂಗೆ 4 ಮೊಟ್ಟೆ. 11 ಕ್ವಶನ್ಸ್ ಕೇಳಿದೀನಿ. ಅಮ್ಮಂಗ್ ಮೊಟ್ಟೆ ಅಲ್ಲ ಅದು, ಕೋಳಿ ಮೊಟ್ಟೆ. 11 ಕ್ವಶನ್ಸ್ ಕೇಳಿದೀನಿ. ಅದ್ರಲ್ಲಿ ನಮ್ಮ ಮನೆಯವರು ಎಷ್ಟು 3ಕ್ಕೆ ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ, ಇನ್ನೆಲ್ಲ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಮನೆಯವ್ರದ್ದು 8 ಕ್ವಶನ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ನಮ್ಮಮ್ಮ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ದಾರೆ. ಪಾಪ ಅವ್ರು ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಏನಕ್ಕೆ 0 ಕೊಟ್ಟಿದ್ದೀನಿ ಅಂದ್ರೆ, ರಾಜಸ್ಥಾನ್ ಅನ್ನೋ ನೇಮ್ ಹೇಳಲಿಲ್ಲ, ನನಗ್ ಗೊತ್ತಿಲ್ಲ ಅಂತ ಹೇಳಿದ್ರು, ಆ ಕಾರಣಕ್ಕೆ 0 ಕೊಟ್ಟಿದ್ದೀನಿ. ಅಲ್ಲಿಗೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋದು ಯಾರಿಗೆ? ಆಲ್ಮೋಸ್ಟ್ 25 ವರ್ಷ ಸಾಕಿರೋ ಅಮ್ಮಂಗೆ. ನಮ್ಮನೆಯವ್ರು ಯಾವಾಗ್ಲೂ ಡೈಲಾಗ್ ಹೇಳ್ತಿದಾರೆ, 25 ವರ್ಷ ನಿಮ್ಮಮ್ಮ ಸಾಕಿರ್ಬೋದು, ಇನ್ನು 75 ವರ್ಷ ನಾನ್ ನಿನ್ನ ನೋಡ್ಕೊಳ್ಳೋದು, ನಾನ್ ನಿನ್ನ ಸಾಕೋದು ಅಂತ. ಬಟ್ 75 ವರ್ಷ ಅಲ್ಲಿಗೆ ಆಲ್ಮೋಸ್ಟ್ 2.5 ವರ್ಷ ಆಯ್ತು ಮದ್ವೆ ಆಗಿ. ನನ್ ಬಗ್ಗೆ ಇನ್ನು ನಮ್ಮ ಮನೆಯವರು ಜಾಸ್ತಿ ತಿಳ್ಕೊಂಡಿಲ್ಲ. ಯಾಕೆ ಅಂದ್ರೆ ನನಗ್ ಟೈಮ್ ಕೊಡಲ್ಲ, ನನ್ ಜೊತೆ ಕುತ್ಕೊಂಡ್ ಕಷ್ಟ ಸುಖ ಕೇಳಲ್ಲ, ಬ್ಯುಸಿ ಆಗಿರ್ತಾರೆ. ಆಕ್ಚುಲಿ ಅವರು ತುಂಬಾ ಟ್ರಾವೆಲ್ ಮಾಡ್ತಾರೆ, ಬ್ಯುಸಿ ಇರ್ತಾರೆ. ಬಂದ್ರೆ ಟ್ರಾವೆಲ್ ಮಾಡ್ಕೊಂಡ್ಬಂದು ಸುಸ್ತಾಗಿದೆ ಅಂತ ಮಲ್ಕೋತವೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೆ ಯಾರು ಹೇಳಿದ ಆನ್ಸರ್ ಇಷ್ಟ ಆಯ್ತು, ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಕಾಂಪಿಟೇಷನ್ ಅಲ್ಲಿ ನಮ್ಮಮ್ಮ ಗೆದ್ದಿದ್ದಲ್ವಾ, ಅದಕ್ಕೆ ನಮ್ಮಮ್ಮಂಗೆ ನನ್ ಕಡೆಯಿಂದ ಗಿಫ್ಟ್. ನನ್ ಬಗ್ಗೆ ಜಾಸ್ತಿ ತಿಳ್ಕೊಂಡಿರೋದು ಕೊಟ್ಟಿಲ್ಲ ನೋಡ್ರಪ್ಪ, ಬರೀ ಎಂತದು ಕಿಸ್ ಕೊಡೋದು. ಅಲ್ಲ ಗುರು, ಇದೊಂದು ಪ್ರೋಗ್ರಾಮ್ಗೆ, ಇದೊಂದು ಗೇಮಿಗೆ ನಾವು ಕೂಡ ಬಂದಿದ್ದೇವಲ್ವಾ, ನಮ್ಗೆ ಇರ್ಲಿ ಏನಾದ್ರು ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ವಿಡಿಯೋಸ್ ನ ನೋಡ್ತಾ ಇರಿ, ನಾನು ಕೂಡ ಇನ್ನ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್, ಲವ್ ಯು ಆಲ್.